ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುದ್ದಮ್ಮನ ವ್ಲಾಗ್ಸ್. ಹಿಂದೆ ಸ್ವಲ್ಪ ನಾಯ್ಸ್ ಕೇಳ್ತಾ ಇದೆ. ಮಕ್ಕಳು ಆಟ ಆಡ್ತಾ ಇದ್ದಾರೆ. ಅವ್ರಿಗೆ ಸ್ಪೋರ್ಟ್ಸ್ ಅಂತೆ, ದೊಡ್ಡ ಮಕ್ಕಳಿಗೆ. ಹಾಗೆ ಅವರಿಗೆ ರಜೆ ಉಂಟು. ಸೊ ಇವತ್ತೊಂದು ವ್ಲಾಗ್ ಮಾಡುವ ಅಂತ ಆಯಿತು. ಯಾಕೆ ಅಂತ ಹೇಳಿದರೆ, ಒಂದು ಪಾರ್ಸೆಲ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಪಾರ್ಸೆಲ್ ಇದು ಫ್ರೆಂಡ್ ಕಳಿಸಿದ್ದು, ನನ್ನ ಫ್ರೆಂಡು. ಅಡ್ರೆಸ್ ಇದ್ದು ಹಾಗೆ ಹೇಗೆ ಏನೇನೋ ಆಯಿತು ಸ್ವಲ್ಪ. ಸೊ ಫೈನಲಿ ನಂಗೆ ಗೊತ್ತಿರಲಿಲ್ಲ ಅದು ಬರುತ್ತೆ ಅಂತ. ಬಟ್ ಇವತ್ತು ಬಂತು ಅಂದರೆ ನಾನು ಯಾವುದು ಆರ್ಡರ್ ಮಾಡಿರಲಿಲ್ಲಲ್ಲ, ಹಾಗಾಗಿ ನಂಗೆ ಗೊತ್ತಾಯಿತು ಅವಳೇ ಮಾಡಿದ್ದು ಅಂಥೇಳಿ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಈಗ ಕಾಲ್ ಬಂದಿತ್ತು ಅವ್ರದ್ದು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಈಗ ಬಂದಮೇಲೆ ರಿಸೀವ್ ಮಾಡುವಂಥದ್ದು. ನೋಡಿ ಗೈಸ್, ಫೈನಲಿ ಪಾರ್ಸೆಲ್ ಬಂತು. ಅವಳು ಹೇಳಿದ್ಲು ನೈಕದಂತ. ಸೊ ಹಾಗೆ ಪಾರ್ಸೆಲ್ ರಿಸೀವ್ ಆಯಿತು. ಡ್ರೆಸ್ ಕಳಿಸಿದಾಳೆ ಫ್ರೆಂಡು, ನನ್ನ ಬೆಸ್ಟ್ ಫ್ರೆಂಡು. ಆ್ಯಕ್ಚುಲಿ ಅವಳು ಮೊನ್ನೆ ಹಬ್ಬಕ್ಕೆ ಡ್ರೆಸ್ ತೊಗೊಳ್ಬೇಕಾದ್ರೆ ಅವಳಿಗೆ ಅನ್ನಿಸ್ತು ಅಂದೆ ನನಗೂ ಒಂದು ತಗೊಳ್ಳುವ ಅಂತ. ಸೊ ಹಾಗಾಗಿ ಅವಳು ನನಗೆ ಕೊಡೋವಂತ ತಗೊಂಡು ಪಾರ್ಸೆಲ್ ಮಾಡಿದ್ದಾಳೆ. ಸೊ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ನಾನು ತೋರಿಸ್ತೇನೆ ನಿಮಗೆ, ಬನ್ನಿ. ಪಾರ್ಸೆಲ್ ಓಪನ್ ಮಾಡೋಣ. ಸೊ ತುಂಬ ಎಕ್ಸೈಟ್ ಆಗಿತ್ತು, ಹೇಗಿದೆ ನೋಡೋಣ ಡ್ರೆಸ್ಸು ಅಂಥೇಳಿ. ಬಿಕಾಸ್ ಅದನ್ನ ನೋಡಿದ್ದೆ ಡ್ರೆಸ್ ಹೇಗಿದೆ ಅಂಥೇಳಿ. ನನಗೆ ಗೊತ್ತೇ ಇಲ್ಲ ಅವಳು ಕಳಿಸ್ತಾಳೆ ಅಂಥೇಳಿ. ಅವಳು ಡ್ರೆಸ್ ತಗೊಂಡ್ಮೇಲೆ ನನಗೆ ಯಾವುದಿರಲಿ ಅಂತ ಕೇಳುವಾಗಲೇ ಗೊತ್ತಾಗಿದ್ದು ಅವಳು ತಗೊಂಡಿದ್ದಾಳೆ ನನಗೆ ಅಂಥೇಳಿ. ಸೊ ಅದು ಅಡ್ರೆಸ್ ವಿಷಯದಲ್ಲಿ ಸ್ವಲ್ಪ ಹಾಗೆ ಹೀಗೆ ಅಂತ ಒಂದು 2 ಸರ್ತಿ ಪಾರ್ಸೆಲ್ ಆಗೋ ಹಾಗೆ ಆಯಿತು. ಬಟ್ ಓಪನ್ ಮಾಡಿ ನೋಡಿದೆ, ಡ್ರೆಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮೆಟೀರಿಯಲ್ ಎಲ್ಲ ನೈಕದಲ್ವಾ, ಆಬ್ವಿಯಸ್ಲಿ ಚೆನ್ನಾಗಿದ್ದೇ ಇರುತ್ತೆ. ಮೆಟೀರಿಯಲ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗೋಸ್ಕರ ಅವಳು ಒಂದು ಸೈಜು ಜಾಸ್ತಿನೇ ಆರ್ಡರ್ ಮಾಡಿದ್ಲು. ಯಾಕೆ ಅಂತ ಹೇಳಿದರೆ, ಸಣ್ಣಕ್ಕೆ ಆದರೆ ಚಿಕ್ಕದಾದರೆ ಏನು ಮಾಡಲಿಕ್ಕೆ ಬರೋದಿಲ್ಲ, ಅದೇ ದೊಡ್ಡದಾದರೆ ಬೇಕಾದ್ರೆ ಸ್ಟಿಚ್ ಮಾಡ್ಕೊಳ್ಬೋದಲ್ಲ ಅಂಥೇಳಿ. ರಿಟರ್ನ್ ಮಾಡೋ ಹಾಗೆ ಆಗಬಾರ್ದು, ಸೈಜು ಒಂದು ವಿಷಯದಲ್ಲಿ ರಿಟರ್ನ್ ಆಗೋ ಹಾಗೆ ಆಗಬಾರ್ದು ಅಂಥೇಳಿ ಮಾಡಿದ್ಲು. ಬಟ್ ನಾನು ರಿಟರ್ನ್ ಮಾಡಲೇಬೇಕಾಯಿತು. ಬಿಕಾಸ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಆ ಅಮೌಂಟಿಗೆ ಅದು ನನಗೆ ವರ್ತ್ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ಫುಲ್ ಸೆಟ್ ಅಂತ ಇತ್ತು ಅಂತ ಹೇಳಿದ್ಲು. ಬಟ್ ಅದರಲ್ಲಿ ಟಾಪ್ ಮತ್ತು ದುಪ್ಪಟ್ಟ ಎರಡೇ ಇತ್ತು, ಬಾಟಮ್ ಇರಲಿಲ್ಲ. ಹಾಗಾಗಿ ನಾನು ಆ ಅಮೌಂಟಿಗೆ ಅದು ವರ್ತ್ ಅಂತ ಅನಿಸಿಲ್ಲ. ಬಿಟ್ಟರೆ ಡ್ರೆಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಡ್ರೆಸ್ ಕಲರ್ ತುಂಬಾ ಚೆನ್ನಾಗಿತ್ತು, ಆರೆಂಜ್ ಕಲರು. ಆ್ಯಂಡ್ ಟಾಪಲ್ಲಿ ಏನಂದರೆ ಫ್ರಂಟಲ್ಲಿ ಈ ರೀತಿಯಾಗಿ ಡಿಸೈನ್ ಕೊಟ್ಟಿದ್ರು, ಸ್ವಲ್ಪ ನೆಕ್ ಶೇಪ್ ಬಂದು ಡಿಸೈನ್ ಕೊಟ್ಟಿದ್ರು. ಆಮೇಲೆ ಟಾಪ್ ಎಂಡಲ್ಲಿ ಸ್ವಲ್ಪ ಡಿಸೈನ್ ಇತ್ತು, ಡಿಸೈನ್ ವರ್ಕು. ಆಮೇಲೆ ಸ್ಲೀವಲ್ಲಿ ಕೂಡ ಇತ್ತು. ಸೊ ಇಷ್ಟು ವರ್ಕ್ ಇತ್ತು ಟಾಪಲ್ಲಿ. ಮೆಟೀರಿಯಲ್ ಚೆನ್ನಾಗಿತ್ತು. ಆ್ಯಂಡ್ ಮುಟ್ಟು ನೋಡ್ತಾ ಇದ್ದೀನಿ ನೋಡಿ ನಾನು, ಇದು ದುಪ್ಪಟ್ಟ ಒಂಥರ ಸಾಫ್ಟಾಗಿ ಕಾಟನಿಯಾಗಿತ್ತು, ತುಂಬ ಚೆನ್ನಾಗಿತ್ತು ಮೆಟೀರಿಯಲ್ಲು. ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದೆರಡು ಕಾಂಬಿನೇಷನ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಚೆನ್ನಾಗಿ ಕಾಣುತ್ತೆ, ಆರೆಂಜ್ ಆ್ಯಂಡ್ ಪಿಂಕ್. ಸೊ ಹಾಗಾಗಿ ಅದಕ್ಕೆ ಅದೆರಡು ಕಾಂಬಿನೇಷನ್ ಮಾಡಿದರು. ತುಂಬಾ ಚೆನ್ನಾಗಿತ್ತು ಡ್ರೆಸ್ಸು. ಬಟ್ ಅದೇ ನನಗೆ ಅನಿಸಿದಷ್ಟೇ, ಆ ಅಮೌಂಟಿಗೆ ಅದು ವರ್ತ್ ಅಂತ ಅನ್ನಿಸ್ಲಿಲ್ಲ. ಎಷ್ಟಂದರೆ ಇದಕ್ಕೆ 3000 ಪ್ಲಸ್ ಇತ್ತು ಅಂದ್ಕೊತೀನಿ ನಾನು. ಸೊ ಹಾಗಾಗಿ 3000ಗೆ ನಂಗೆ ಅದು ವರ್ತ್ ಅನಿಸಿಲ್ಲ. ಅದಕ್ಕೆ ನಾನು ಹೇಳಿದ್ದೆ ಅವಳ ಹತ್ರ, ನನಗೆ 3000ಗೆ ವರ್ತ್ ಅನಿಸಿಲ್ಲ, ನೀನು ಬೇಸರ ಮಾಡಬೇಡ, ನಾನು ಇದರ ಬದಲು ಬೇರೆ ತಗೊಳ್ತೇನೆ ಅಂತ ಹೇಳಿದೆ. ಸರಿ, ಅದಕ್ಕೆ ನಿನ್ನಿಷ್ಟ ನನ್ನ ಇಷ್ಟ ಅಂತ ಹೇಳಿದೆ. ಯಾಕೆಂದರೆ ನನಗೆ ಇಷ್ಟ ಆಗಬೇಕು, ನಿನಗೆ ಕಂಫರ್ಟ್ ಆಗಬೇಕು, ನಿನಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ನಿಸ್ಬೇಕು ಅಂತ ಅವಳು ಅಂದ್ಲು. ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ, ಇದ್ರ ಬದಲಾಗಿ ನಾನು ಬೇರೆನೇ ತೊಗೊಳ್ತೀನಿ ಅಂತ ಅವಳ ಹತ್ರ ಹೇಳಿದೆ. ಸರಿ ಓಕೆ ಅಂತ ಹೇಳಿದ್ಲು. ಸೊ ನೋಡ್ಬೋದು ನೀವು, ಇದೆಲ್ಲ ಸ್ಲೀವಲ್ಲಿ ಈ ಥರ ಡಿಸೈನ್ ಇತ್ತು. ಸೊ ಸ್ವಲ್ಪ ಪರ್ಪಲ್ ಕಲರ್ ಕೂಡ ಮಿಕ್ಸ್ ಆಗಿತ್ತು ಅದಕ್ಕೆ. ಮತ್ತು ಫೈನಲಲ್ಲಿ ನಾನು ಅದೇ ಹೇಳಿದೆ, ನಾನು ಅದನ್ನು ರಿಟರ್ನ್ ಮಾಡಿ ಬೇರೆನೇ ತೊಗೊಳ್ತೀನಿ ಅಂತ. ಅದಕ್ಕೆ ಅವಳು ಓಕೆ ಅಂತ ಹೇಳಿದ್ಲು. ಸೊ ಅದಾದಮೇಲೆ ನಾನು ಈ ಡ್ರೆಸ್ಸನ್ನು ರಿಟರ್ನ್ ಹಾಕಿದೆ. ನಿಮ್ಗೆ ಏನು ಅನ್ನಿಸ್ತು, 3000ಗೆ ಇದು ವರ್ತ್ ಅನ್ನಿಸ್ತಾ ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಆಲ್ರೆಡಿ ರಿಟರ್ನ್ ಮಾಡಿ ಆಯಿತು, ಬಟ್ ಸ್ಟಿಲ್ ಹೇಳಿ. ಇದ್ರ ಬದಲಾಗಿ ನಾನು ಬೇರೆ ಶಾಪಿಂಗ್ ಮಾಡಿದೆ, ಅದರ ವೀಡಿಯೋನು ಕೂಡ ನೆಕ್ಸ್ಟ್ ಹಾಕ್ತೇನೆ. ತುಂಬಾ ಡಿಲೇ ಆಗ್ತಾ ಇದೆ ವೀಡಿಯೋ ಹಾಕ್ತಿರೋದು. ಆ್ಯಕ್ಚುಲಿ ಇದು ಯಾವತ್ತೋ ತೊಗೊಂಡಿದ್ದು ನಾನು, ತುಂಬ ದಿವಸ ಆಯಿತು. ಬಟ್ ಇವಾಗ ಪೋಸ್ಟ್ ಮಾಡ್ತಾಯಿದ್ದೀನಿ.
ಮತ್ತು ಅದೇ ಈವ್ನಿಂಗು ಯಾಕೋ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಿತ್ತು. ಹಾಗಾಗಿ ನಮ್ಮ ಪಡುಬಿದ್ರಲ್ಲಿ ಇರುವಂತಹ ಪಿಜ್ಜಾ ಶಾಪ್ ಏನಿದೆ, ಲೇಸಿಸ್ ಪಿಜ್ಜಾ, ಸೊ ಅವ್ರದ್ದು ಆರ್ಡರ್ ಮಾಡ್ಕೊಂಡಿದ್ವಿ. ಹಾಗಾಗಿ ಈಗ ಇಲ್ಲಿ ಮಕ್ಕಳು ಕೂಡ ವೆಯ್ಟ್ ಮಾಡ್ತಾಯಿದ್ದೆ ನಾನು ಓಪನ್ ಮಾಡಿ ಕೊಡೋದನ್ನು. ಬನ್ನಿ ತಿನ್ನೋಣ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಪಡುಬಿದ್ರೆಯಲ್ಲಿ, ಒಂದೇ ಇರೋದು ನಿಜ ಹೇಳಬೇಕಂದ್ರೆ. ಸೊ ಹಾಗಾಗಿ ಅದನ್ನೇ ತೊಗೊಳ್ಬೇಕು. ಆ್ಯಂಡ್ ಚೆನ್ನಾಗಿದೆ, ಅವ್ರದ್ದು ಕೂಡ ಟೇಸ್ಟ್ ಚೆನ್ನಾಗಿದೆ. ಸೊ ನೆಕ್ಸ್ಟು ಹೋದರೆ ಬೇರೆ ಕಡೆಯಲ್ಲೂ ಇದೆ. ನಮ್ಮ ನೆಕ್ಸ್ಟ್ ಪಾಸ್ ಆದರೆ ಮುಲ್ಕಿ ಆಗಲಿ, ಈಚೆ ಉಡುಪಿಗೆ ಹೋಗಲಿ, ಎಲ್ಲ ಕಡೆಯೂ ಇದೆ. ಬಟ್ ನಮಗೆ ಇದು ಹತ್ತಿರವಾಗಿದೆ ಆ್ಯಂಡ್ ಟೇಸ್ಟಿ ಕೂಡ ಇದೆ ಅಲ್ಲ, ಯಾಕೆ ಬೇರೆ ಕಡೆ ಹೋಗೋದು. ಸೊ ಹಾಗಾಗಿ ನಾವು ಇಲ್ಲೇ ಮಾಡ್ಕೊಂಡು ಮತ್ತು ಮನೆಗೆ ತಂದು ಕೊಡ್ತಾರೆ ಅವರು ಪಾರ್ಸಲ್ಲು. ಸೊ ಹಾಗಾಗಿ ತೊಗೊಂಡ್ವಿ. ನಾನಿಲ್ಲಿ ಚಿಕನ್ ಮಾಡಿದ್ದೆ, ಇನ್ನೊಂದು ವೆಜ್ ಕೂಡ ಮಾಡಿದ್ದೆ. ಯಾಕೆಂದರೆ ನಮ್ಮ ಮನೆಯಲ್ಲಿ ಚಿಕನ್ ಕೆಲವರು ತಿನ್ನೋದಿಲ್ಲ. ಸೊ ಹಾಗಾಗಿ ವೆಜ್ ಮತ್ತು ಚಿಕನ್ ಎರಡು ಮಾಡಿದ್ದೆ. ವೆಜ್ ಚಿಕ್ಕದಾಗಿ ಮಾಡ್ಕೊಂಡಿದ್ದೆ, ಸ್ಮಾಲ್ ಸೈಜಲ್ಲಿ. ನಾನ್ ವೆಜ್ ಚಿಕನ್ ಇದ್ದೇನಿದೆ ಅದನ್ನು ಮಾತ್ರ ಲಾರ್ಜಲ್ಲಿ ಮಾಡ್ಕೊಂಡಿದ್ದೆ. ಸೊ ಈಗ ಮಕ್ಕಳಿಗೆಲ್ಲ ಕೊಟ್ಟು ತಿನ್ನಬೇಕು. ಸಾಸ್ ಸುಮಾರು ಉಂಡತ್ತ ಒರೆ ಒಂದೊಂದು ಪತ್ತೊಂದು ಸಾಸ್ ಒಂದು ಅರ್ಧ ಏನೋ ತಿಂದಂಗೆ ಆಗ್ತದೆ. ಓಪನ್ ಮಾಡ್ತೀನಿ ಸಾಸ್ ಪಾಡೋಗ್ತೀನಿ ಸಾಸ್ ಕೂಡ ಕಮ್ಮಿ ಎಂತ ಉಂಟು ಇದೊಂದು ಚಿಕ್ಕ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗ್ ಇನ್ನೂ ತುಂಬ ಚೆನ್ನಾಗಿದೆ, ನೋಡ್ತಾ ಇರಿ. ಕೀಪ್ ವಾಚಿಂಗ್ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.